ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ವಿಮಾನದಲ್ಲಿ ಪ್ರಯಾಣ ಕೈಗೊಳ್ಳಬೇಕೆಂದು ಬಯಸುತ್ತಾರೆ. ಯಾಕಂದರೆ ವಿಮಾನ ಪ್ರಯಾಣವು ಆಕಾಶದ ಎತ್ತರಕ್ಕೆ ಕರೆದುಕೊಂಡು ಹೋಗಿ ಒಂದು ವಿಶಿಷ್ಟವಾದ ಅನುಭವವನ್ನ ನೀಡುತ್ತದೆ. ನಮ್ಮ ದೇಶದಲ್ಲಿ ಅನೇಕ ಐಷಾರಾಮಿ ಬೃಹತ್ ವಿಮಾನ ನಿಲ್ದಾಣಗಳಿವೆ. ಇಂತಹ ವಿಮಾನ ನಿಲ್ದಾಣಗಳು ದೇಶ ಮತ್ತು ವಿಶ್ವದ ಮೂಲೆ ಮೂಲೆಗಳಲ್ಲೂ ಕೂಡ ಇವೆ. ಅಷ್ಟೇ ಅಲ್ಲ, ಎದೆ ಝಲ್ಲೆನಿಸುವ ಅಪಾಯಕಾರಿ ವಿಮಾನ ನಿಲ್ದಾಣಗಳು ಕೂಡ ನಮ್ಮ ವಿಶ್ವದಲ್ಲಿವೆ. ಮುಖ್ಯವಾಗಿ ಇಂತಹ ವಿಮಾನ ನಿಲ್ದಾಣಗಳಲ್ಲಿ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಮಾಡುವಾಗ ಸಾಕಷ್ಟು ಎಚ್ಚರಿಕೆಯ ಅಗತ್ಯವಿರುತ್ತದೆ. ಹೀಗಾಗಿಯೇ ಇಂತಹ ಅಪಾಯಕಾರಿ ವಿಮಾನ ನಿಲ್ದಾಣಗಳು ನಮ್ಮ ವಿಶ್ವದಲ್ಲಿ ಸಾಕಷ್ಟಿವೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಇದರಲ್ಲಿ ತುಂಬಾನೇ ಅಪಾಯಕಾರಿ ಹಾಗೂ ಡೇಂಜರಸ್ ವಿಮಾನ ನಿಲ್ದಾಣಗಳ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ತೆನ್ಸಿಂಗ್ ಹಿಲರಿ ವಿಮಾನ ನಿಲ್ದಾಣ, ನೇಪಾಳದ ಈ ತೆನ್ಸಿಂಗ್ ಹಿಲರಿ ವಿಮಾನ ನಿಲ್ದಾಣವು ವಿಶ್ವದ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ಇದನ್ನ ಲುಕ್ಲಾ ವಿಮಾನ ನಿಲ್ದಾಣ ಎಂದು ಕೂಡ ಕರೆಯುತ್ತಾರೆ. ಕೆಲವು ಮಾಧ್ಯಮಗಳ ಕಾರ್ಯಕ್ರಮಗಳ ಪ್ರಕಾರ ಕಳೆದ 20 ವರ್ಷಕ್ಕಿಂತಲೂ ಹೆಚ್ಚು ಕಾಲ ವಿಶ್ವದ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣ ಎಂಬ ಕುಖ್ಯಾತಿಗೆ ಈ ವಿಮಾನ ನಿಲ್ದಾಣ ಹೆಸರು ಮಾಡಿದೆ. ವಿಶೇಷವೇನೆಂದರೆ ಈ ವಿಮಾನ ನಿಲ್ದಾಣದ ರನ್ವೇ ಕೇವಲ 460 ಮೀಟರ್ಗಳಷ್ಟಿದ್ದು ಸಣ್ಣ ವಿಮಾನಗಳಿಗೆ ಮಾತ್ರ ಟೇಕ್ ಆಫ್ ಮಾಡಲು ಅವಕಾಶ ನೀಡಲಾಗಿದೆ. ಈ ರನ್ವೇ ಸುತ್ತ 600 ಮೀಟರ್ ಆಳದ ಕಂದಕವಿದ್ದು ಸಣ್ಣ ನಿರ್ಲಕ್ಷ್ಯವು ಅಪಘಾತಕ್ಕೆ ಕಾರಣವಾಗಲಿದೆ. ಇದೇ ಕಾರಣ ಇಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ವಿಮಾನ ಅಪಘಾತಗಳನ್ನು ನಾವು ಕಂಡಿದ್ದೇವೆ. ಬಾರ್ರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸ್ಕಾಟ್ಲೆಂಡಿನ ಈ ಬಾರ್ರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಬಾರ್ರಾ ಯೋಲಗಿರಿ ವಿಮಾನ ನಿಲ್ದಾಣ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಇದು ಒಂದು ಸಣ್ಣ ರನ್ವೇ ವಿಮಾನ ನಿಲ್ದಾಣವಾಗಿದೆ. ಈ ವಿಮಾನ ನಿಲ್ದಾಣವು ಸಮುದ್ರ ಮಟ್ಟಕ್ಕಿಂತ ಕೇವಲ 5 ಮೀಟರ್ ಎತ್ತರದಲ್ಲಿದೆ. ಎತ್ತರದ ಅಲೆಗಳು ಉಂಟಾದಾಗ ಅಪಾಯಕಾರಿ ಆಗುವುದರಿಂದ ನಿಗದಿತ ಸಮಯದಲ್ಲಿ ಮಾತ್ರ ವಿಮಾನಗಳನ್ನ ಇಲ್ಲಿ ಲ್ಯಾಂಡಿಂಗ್ ಮಾಡಲು ಅವಕಾಶ ನೀಡಲಾಗುತ್ತದೆ. ಇದು ಕೂಡ ವಿಶ್ವದ ಅತ್ಯಂತ ಭಯಾನಕ ಹಾಗೂ ಅಪಾಯಕಾರಿ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ಮೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸುಂದರವಾದ ಮಾಲ್ಡೀವ್ಸ್ ನ ದೇಶದಲ್ಲಿ ಈ ಮೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸಮುದ್ರ ತೀರಕ್ಕಿಂತ ಕೇವಲ 2 ಮೀಟರ್ ಎತ್ತರದಲ್ಲಿದೆ. ಈ ಕಾರಣದಿಂದಲೇ ಪೈಲಟ್ ವಿಮಾನವನ್ನ ಟೇಕ್ ಆಫ್ ಮಾಡಲು ಅಥವಾ ಇಳಿಯಲು ತುಂಬಾನೇ ಕಷ್ಟ ಆಗುತ್ತದೆ. ಪೈಲಟ್ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದರೂ ಕೂಡ ಆ ವಿಮಾನ ಸಮುದ್ರದಲ್ಲಿ ಎಂಟ್ರಿ ಆಗುವುದು ಗ್ಯಾರಂಟಿ. ಪಾರೋ ವಿಮಾನ ನಿಲ್ದಾಣ, ಭೂತಾನದಲ್ಲಿರುವ ಈ ಪಾರೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭೂತಾನದಲ್ಲಿರುವ 4 ವಿಮಾನ ನಿಲ್ದಾಣಗಳ ಪೈಕಿ ಏಕೈಕ ಅಂತಾರಾಷ್ಟ್ರೀಯ ಹಾಗೂ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣವಾಗಿದೆ. ಇದು ಪಾರೋಚು ನದಿಯ ದಡದಲ್ಲಿರುವ ಆಳವಾದ ಕಣಿವೆಯಲ್ಲಿ ಇದ್ದು ಮತ್ತು ಪಾರೋದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲದೆ 550 ಮೀಟರ್ ಎತ್ತರದಲ್ಲಿ ನೆಲೆಸಿದ್ದು ವಿಶ್ವದ ಅತ್ಯಂತ ಎತ್ತರದ ಹಾಗೂ ಅಪಾಯಕಾರಿ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ಈ ಕಾರಣದಿಂದಾಗಲೇ ಪೈಲಟ್ಗಳು ಇಳಿಯಲು ವಿಶೇಷವಾಗಿ ಇಲ್ಲಿ ತರಬೇತಿ ಪಡೆಯಬೇಕಾಗುತ್ತದೆ. ಹಾಗೆಯೇ ವಿಮಾನ ನಿಲ್ದಾಣದ ಎಲ್ಲಾ ಕಡೆಯಲ್ಲಿಯೂ ಮನೆಗಳಿಂದ ಆವೃತವಾಗಿದೆ. ಇದೇ ಕಾರಣ ವಿಮಾನಗಳು ಲ್ಯಾಂಡ್ ಆಗುವಾಗ ಅಪಘಾತಗಳು ಆಗುವ ಅಪಾಯವಿರುತ್ತದೆ. ಪ್ರಿನ್ಸೆಸ್ ಜೂಲಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೆದರ್ಲ್ಯಾಂಡ್. ಈ ಪ್ರಿನ್ಸೆಸ್ ಜೂಲಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಅತ್ಯಂತ ಜನಬಿಡದ ವಿಮಾನ ನಿಲ್ದಾಣದಲ್ಲಿ ಒಂದಾಗಿದೆ. ಅಲ್ಲದೆ ಇದೊಂದು ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣವೂ ಕೂಡ. ಈ ವಿಮಾನ ನಿಲ್ದಾಣದ ಉದ್ದವು ಅತ್ಯಂತ ಚಿಕ್ಕದಾಗಿದ್ದ ಕಾರಣ ದೊಡ್ಡ ವಿಮಾನಗಳು ಟೇಕ್ ಆಫ್ ಮಾಡಲು ಕನಿಷ್ಠ 10,000 ಅಡಿಗಳು ಬೇಕಾಗುತ್ತದೆ. ಹಾಗೆಯೇ ವಿಮಾನ ನಿಲ್ದಾಣದ ಅಕ್ಕಪಕ್ಕ ಕಡಲ ತೀರವಿದ್ದು ವಿಮಾನಗಳು ಅತ್ಯಂತ ಸಮೀಪದಲ್ಲಿಯೇ ಕಡಲ ತೀರದಿಂದ ಹಾದು ಹೋಗುತ್ತವೆ. ಇದೇ ಕಾರಣ ಇಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಅಪಘಾತಗಳು ಆಗಿದ್ದನ್ನ ನಾವು ಕೂಡ ಕಂಡಿದ್ದೇವೆ. ಸ್ನೇಹಿತರೆ, ಇವಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮಂಗಳೂರು ವಿಮಾನ ನಿಲ್ದಾಣ ಕೂಡ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ಇದೇ ಕಾರಣ ಹಲವು ವರ್ಷಗಳ ಹಿಂದೆ ಇಲ್ಲಿ ದೊಡ್ಡ ಒಂದು ವಿಮಾನ ಅಪಘಾತ ಆಗಿತ್ತು. ಇದರಲ್ಲಿ ಹಲವಾರು ಜನರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದರು. ಸ್ನೇಹಿತರೆ, ಇಷ್ಟೇ ಅಲ್ಲ, ವಿಶ್ವಾದ್ಯಂತ ಇನ್ನೂ ಹಲವಾರು ಅಪಾಯಕಾರಿ ವಿಮಾನ ನಿಲ್ದಾಣಗಳಿವೆ. ಅವುಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.